ನಮಸ್ಕಾರ. ಇವತ್ತು ರೆಡ್ ಜಾಕೆಟ್ ಹಾಕಿದ್ದೇನೆ, ಕೆಂಪು ಕಲರ್. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಅಂದರೆ ಭಾರತದ ವಿಕ್ಸ್ ಫಿಯರ್ ಇಂಡೆಕ್ಸ್ 15.1 ತಲುಪಿದೆ. ಮಾರುಕಟ್ಟೆಯಲ್ಲಿ ಕುಸಿತ ಕಾಣಬಹುದೇ ಅನ್ನುವಂಥ ಪ್ರಶ್ನೆಯನ್ನು ಬಹಳ ಜನ ಕೇಳ್ತಾ ಇದ್ದಾರೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸದ್ಯದ ಮಟ್ಟಿಗೆ ಇಂಡಿಯಾ ವೊಲಟೈಲಿಟಿ ಇಂಡೆಕ್ಸ್ ಆರ್ ವಿಕ್ಸ್ ಅಂತ ಕರೀತಾರೆ, ಅದು ಕಳೆದ 2 ತಿಂಗಳಿಂದ ಹೈಯೆಸ್ಟ್ ಲೆವೆಲ್ ತಲುಪಿದೆ. 10.8 ಇತ್ತು ಎಂಡ್ ಆಫ್ ಅಕ್ಟೋಬರ್ 2023. ಸದ್ಯಕ್ಕೆ 15.1 ಇದೆ ಡಿಸೆಂಬರ್ 2023. ವಿಕ್ಸ್ ಅನ್ನುವಂಥದ್ದು ನಮ್ಮ ಮಾರುಕಟ್ಟೆ ವೊಲಟೈಲಿಟಿಯನ್ನು ತಿಳಿಸ್ಕೊಡುತ್ತೆ ಮತ್ತು ಮುಂದಿನ 30 ದಿನಗಳಲ್ಲಿ ಎಷ್ಟು ವೊಲಟೈಲ್ ಮಾರುಕಟ್ಟೆ ಇರಬಹುದು ಅನ್ನುವಂಥ ಒಂದು ಸಣ್ಣ ಪರಿಚಯವನ್ನು ಕೊಡುತ್ತದೆ. ಇದಕ್ಕೆ ನಾವು ಫಿಯರ್ ಇಂಡೆಕ್ಸ್ ಅಂತಲೂ ಕರೀತೇವೆ. ಜಾಸ್ತಿ ವಿಕ್ಸ್ ಇದ್ರೆ ಮಾರುಕಟ್ಟೆ ಕೆಳಗೆ ಬೀಳುತ್ತೆ, ಮಾರುಕಟ್ಟೆಯಲ್ಲಿ ವಿಕ್ಸ್ ಕಮ್ಮಿ ಇದ್ರೆ ಮಾರುಕಟ್ಟೆಯಲ್ಲಿ ಹೈ ಕಾನ್ಫಿಡೆನ್ಸ್ ಕಾಣುತ್ತೆ ಮತ್ತು ನಿಫ್ಟಿ ಇನ್ನೊಂದಷ್ಟು ಮೇಲಕ್ಕೆ ಹೋಗುವ ಚಾನ್ಸ್ ಇದೆ. ಇನ್ನೊಮ್ಮೆ ಸಾರಾಂಶ ಹೇಳ್ತಾ ಇದ್ದೇನೆ, ವಿಕ್ಸು ಮೇಲೆ ಹೋದಷ್ಟು ನಿಫ್ಟಿ ಕೆಳಗೆ ಬೀಳುವ ಚಾನ್ಸು ಮತ್ತು ವಿಕ್ಸು ಕೆಳಗೆ ಜಾಸ್ತಿ ಇದ್ದಷ್ಟು ನಿಫ್ಟಿ ಮೇಲಕ್ಕೆ ಹೋಗುವಂತ ಚಾನ್ಸ್ ಇದೆ. ಸದ್ಯದ ಮಟ್ಟಿಗೆ ವಿಕ್ಸ್ 9 ಮಂತ್ಸ್ ಹೈಯಲ್ಲಿದೆ ಮತ್ತು ವಿಕ್ಸು ಮೇಲಕ್ಕೆ ಹೋಗ್ತಾ ಇದ್ರು ಕೂಡ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ಹೈಯೆಸ್ಟ್ ಲೆವೆಲ್ ದಿನ ದಿನ ತಲುಪ್ತಾ ಇದೆ. ಅರ್ಥ ಏನು ಅಂತಂದ್ರೆ, ಹಿಸ್ಟಾರಿಕಲಿ ವಿಕ್ಸ್ ಕೆಳಗೆ ಬಿದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ, ನಿಫ್ಟಿ ಮೇಲಕ್ಕೆ ಹೋಗುತ್ತೆ, ಮತ್ತು ಕಾಂಟ್ರರಿ ವಿಕ್ಸ್ ಕೆಳಗೆ ಬಿದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗುತ್ತೆ. ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ತುಂಬಾ ಬುಲ್ಲಿಶ್ನೆಸ್ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಟ್ರೇಡರ್ಸು ಇನ್ವೆಸ್ಟರ್ಸು ಒಂದಷ್ಟು ಹಣವನ್ನು ಕಂಟಿನ್ಯೂಸ್ ಆಗಿ ಹಾಕ್ತಾ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ವಿಕ್ಸ್ ಮೇಲಕ್ಕೆ ಹೋಗಿದೆ. ವೆನ್ ಎವರ್ ದೇರ್ ಇಸ್ ಅ ಕರೆಕ್ಷನ್, ಹೈಯರ್ ವೊಲಟೈಲಿಟಿ ಮೇ ಬಿ ಎಕ್ಸ್ಪೆಕ್ಟೆಡ್ ಇನ್ ದ ಮಾರ್ಕೆಟ್ಸ್ ಡ್ಯೂ ಟು ಹೈ ವಿಕ್ಸ್. ಈಗ ನಿಮ್ಮ ಮುಂದೆ ವಿಕ್ಸಿನ ಗ್ರಾಫ್ ಅನ್ನು ಇಟ್ಟಿದ್ದೇನೆ. 10-11 ಇತ್ತು ಅಂದಾಜು ಕೆಲವು ದಿನಗಳ ಕೆಳಗೆ, ಈಗ 15 ಬಂದು ತಲುಪಿದೆ. 15.1 ವರೆಗೂ ಹೋಗಿತ್ತು. ವಿಕ್ಸಿನ ಹಿಂದಿನ ದಿನಗಳ ಚರಿತ್ರೆಯನ್ನು ಹೇಳಬೇಕು ಅಂತಂದ್ರೆ, ಸಿಗ್ನಿಫಿಕೆಂಟ್ಲಿ ರಷ್ಯಾ ಉಕ್ರೇನ್ ವಾರಲ್ಲಿ ಶಾರ್ಟ್ ಪೀರಿಯಡ್ ಅಲ್ಲಿ ಮೇಲಕ್ಕೆ ಹೋಗಿತ್ತು. ಇಸ್ರೇಲ್ ವಾರ್ ಸ್ಟಾರ್ಟ್ ಆದಾಗಲೂ ಕೂಡ ವಿಕ್ಸ್ ಮೇಲಕ್ಕೆ ಹೋಗಿತ್ತು. ದಿಸ್ ಹೈ ವಿಕ್ಸ್ ಅಂಡ್ ಮಾರ್ಕೆಟ್ ರೈಸಿಂಗ್ ವಾಸ್ ಸೀನ್ ಇನ್ October 2021 when Nifty touched a new high of 18,600 and then stayed below that level for many months. ಅಂದ್ರೆ ಅಕ್ಟೋಬರ್ 2021 ಅಲ್ಲಿ ಮಾರುಕಟ್ಟೆ 18,600 ತಲುಪಿದಾಗ ಕೂಡ ನಿಫ್ಟಿ ಮೇಲಕ್ಕೆ ಹೋಗಿತ್ತು. ಅದಾದ್ಮೇಲೆ ನಿಫ್ಟಿ ಕಂಟಿನ್ಯೂಸ್ ಆಗಿ ಕೆಳಗೇನೆ ಇತ್ತು. ಜನವರಿಯಲ್ಲಿ ಒಂದಷ್ಟು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ, ಅಂದರೆ ಅಕ್ಟೋಬರ್ ಟು ಡಿಸೆಂಬರ್ ವರೆಗಿರುವಂತ ವಹಿವಾಟಿನ ಬಗೆಗೆ ಒಂದಷ್ಟು ಇಂಡಿವಿಜುವಲ್ ಕಂಪನಿಗಳ ಮಾಹಿತಿ ಬರುತ್ತೆ. ಆವಾಗ ಕಾದು ನೋಡಬೇಕು ಯಾವ ಕಂಪನಿ ಎಷ್ಟು ಪ್ರಾಫಿಟ್ ಮಾಡಿದೆ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ, ಶಾರ್ಟ್ ಟರ್ಮ್ ನಲ್ಲಿ ಯಾರು ಇನ್ವೆಸ್ಟ್ ಮಾಡಿದಾರೋ ಕಳೆದ 2 ತಿಂಗಳಲ್ಲಿ 1.5 ತಿಂಗಳಲ್ಲಿ ಒಳ್ಳೆಯ ಪ್ರಾಫಿಟ್ ನಲ್ಲಿ ಕೂತ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನಿಲ್ಲಿಸಬೇಡಿ, ಪ್ರತಿದಿನ ನೋಡ್ತಾ ಇರಿ. ಯಾವಾಗ ಸೆಲ್ ಬರುತ್ತೋ ಆವಾಗ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಕಾರಣವನ್ನು ಕೊಡದೆ ಸೇಲ್ ಮಾಡ್ಕೋಬೇಕಾಗುತ್ತೆ. ನಾನು ಮಾತಾಡ್ತಿರೋದು ಕೇವಲ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ಗೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹಣವನ್ನು ತಿಂಗಳು ಹಾಕ್ತಾ ಹೋಗಿ. ಇವತ್ತಿನ 7 ಗಂಟೆ ವಿಡಿಯೋದಲ್ಲಿ ಹೇಳಿದ್ದೇವೆ, ನಿಫ್ಟಿಯ 2024 ಡಿಸೆಂಬರ್ನ ಟಾರ್ಗೆಟ್ ಪ್ರೈಸ್ ಏನು. ಅದ್ರ ಅರ್ಥ ಏನು ಅಂತಂದ್ರೆ, ಮಾರುಕಟ್ಟೆ ಈಗೇನಿದೆಯೋ ಇಲ್ಲಿಂದ ಕಂಟಿನ್ಯೂ ಮೇಲಕ್ಕೆ ಹೋಗುತ್ತೆ ಅಂತಲ್ಲ, ಗ್ಯಾರಂಟಿಯಾಗಿ ಕರೆಕ್ಷನ್ ಆಗೇ ಆಗುತ್ತೆ. ಅದನ್ನು ನಿರೀಕ್ಷೆ ಕೂಡ ಮಾಡಬಹುದು. ಎಲ್ಲರಿಗೂ ಸಿಹಿ ಸುದ್ದಿ ಏನು ಅಂತಂದ್ರೆ, ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಆಗಿದೆ ಮತ್ತು ಗ್ಲೋಬಲ್ ಕ್ಯೂಸ್ ಕೂಡ ಪಾಸಿಟಿವ್ ಆಗಿದೆ. ಆದ್ದರಿಂದ ಮುಂದಿನ ಕೆಲವು ವಾರಗಳಲ್ಲಿ ಮಾರುಕಟ್ಟೆ ಎಷ್ಟು ಮೇಲಕ್ಕೆ ಹೋಗಬಹುದು ಅಂತ ಕಾದು ನೋಡಬೇಕು. ಈ ರೀತಿ ಮಾರುಕಟ್ಟೆ ಸತತವಾಗಿ ನ್ಯೂ ಹೈಸ್ನ ದಿನ ಕಂಡುಕೊಳ್ಬೇಕಾದ್ರೆ ನಾವು ನೋಡಿದ ವಿಚಾರ ಏನು ಅಂತಂದ್ರೆ, ಬಹಳಷ್ಟು ಜನ ಹೊಸಬರು ಮಾರುಕಟ್ಟೆಗೆ ಪಾದಾರ್ಪಣೆ ಮಾಡ್ತಾರೆ. ಮತ್ತೆ ಸುಮಾರು ಜನ ಆಗ್ಲೇ ಡಿಮೆಟ್ ಮಾಡಿ ಸುಮ್ಮನೆ ನಿದ್ರೆ ಮಾಡ್ತಾ ಇರ್ತಾರಲ್ಲ, ಅವರು ಕೂಡ ಒಂದಷ್ಟು ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಿಡಿಯೋದ ಕೊನೆಯಲ್ಲಿ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೇನೆ. ನಿಮಗೋಸ್ಕರ ಒಂದು ಫ್ರೀ ಇ ಬುಕ್ ಅನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ.
ಪ್ರಾಫಿಟಬಿಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೊಂಡು ದಯವಿಟ್ಟು ಪ್ರಾಫಿಟಬಿಲಿಟಿಯನ್ನು ನೋಡಿ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಜನವರಿ 2024ರಲ್ಲಿ ನೀವು ಮಾರುಕಟ್ಟೆ ಪಾಸಿಟಿವ್ ಹೋಗುತ್ತೋ ನೆಗೆಟಿವ್ ಹೋಗುತ್ತೋ ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಪಾಸಿಟಿವ್ ಆದ್ರೆ ಪಾಸಿಟಿವ್ ಅಂತ ಟೈಪ್ ಮಾಡಿ, ನೆಗೆಟಿವ್ ಆದ್ರೆ ನೆಗೆಟಿವ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.